ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಖೀರ್ ಮಾಡೋಕ್ಕೆ ಹೊರಟಿದ್ದೀನಿ. ಯಾವ ಖೀರ್ ಅಂತ ಕೇಳ್ತೀರಾ? ರೈಸ್ ಖೀರ್. ಸುಮಾರು ಸಲ ಈ ಖೀರನ್ನು ಟ್ರೈ ಮಾಡಿ ಒಂದು ಹದಕ್ಕೆ ಬಂದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಈ ರೈಸ್ ಖೀರನ್ನ ಮಾಡ್ಬೋದು. ಖೀರ್ ಅನ್ನೋದು ಒಂದು ನಾರ್ತ್ ಇಂಡಿಯನ್ ಡಿಶ್. ಖೀರ್ ಅಂದರೆ ಒಂಥರ ರಿಚ್ ಕ್ರೀಮಿ ಟೆಕ್ಸ್ಚರ್ ಇರುತ್ತಲ್ವಾ, ಅದೇ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಒಂಥರ ಐಸ್ ಕ್ರೀಮ್ ಇದ್ದ ಹಾಗೆ. ಖೀರ್ ಬಿಸಿ ಇದ್ರೂ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಬ್ಬರು ಫ್ರಿಜ್ನಲ್ಲಿಟ್ಟು ಕೂಡ ತಿಂತಾರೆ. ಎರಡು ರೀತಿಲೂ ತಿನ್ಬೋದು. ಈ ರೈಸ್ ಖೀರನ್ನು ಸಣ್ಣ ಮಕ್ಕಳಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಖೀರನ್ನ ಹಬ್ಬದಲ್ಲಿ ಮಾಡಿದರೆ ಫ್ಯಾಮಿಲಿಲಿ ಎಲ್ಲರೂ ಎಂಜಾಯ್ ಮಾಡ್ಬೋದು. ಅರ್ಧ ಕಪ್ ಜೀರಾ ರೈಸನ್ನು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಈ ಅಕ್ಕಿ ಬಾಸ್ಮತಿ ಮತ್ತು ಸೋನಾ ಮಸೂರಿ ಅಕ್ಕಿಗಿಂತ ಸ್ವಲ್ಪ ಸಣ್ಣ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಇದರ ಪರಿಮಳ. ಹಾಗೇನೆ ಸ್ಮೆಲ್ ಮಾಡಿದರೆ ಅದರ ಪರಿಮಳ ಅಷ್ಟು ಗೊತ್ತಾಗಲ್ಲ. ಪಾಯಸ ಕುದಿಯುವಾಗ ಮನೆ ತುಂಬ ಘಮ್ ಅನಿಸುತ್ತೆ. ನೀರು ಹಾಕಿ 2-3 ಸಲ ತೊಳಿತಿದ್ದೀನಿ. ಈ ನೀರನ್ನು ತೆಗೆದು ಫ್ರೆಶ್ ನೀರು ಹಾಕಿ ಅರ್ಧ ಗಂಟೆ ನೆನೆಸಬೇಕು. ಅಕ್ಕಿನ ನೆನೆಸಿ ಮಾಡಿದರೆ ಬೇಗ ಬೇಯುತ್ತೆ. ಅರ್ಧ ಗಂಟೆ ಆದಮೇಲೆ ಅಕ್ಕಿ ನೆಂದು ಸ್ವಲ್ಪ ದಪ್ಪ ಆಗಿರುತ್ತೆ. ಈ ನೀರನ್ನು ಕಂಪ್ಲೀಟಾಗಿ ತೆಗಿಬೇಕು. ಈ ಥರ ಕೈಯಲ್ಲೇ ಅಕ್ಕಿನ ಪುಡಿ ಮಾಡಬೇಕು. ಮಿಕ್ಸಿಗೆ ಹಾಕಬೇಡಿ, ಹಾಕಿದರೆ ತುಂಬ ಪುಡಿಯಾಗುತ್ತೆ. ಕೈಯಲ್ಲೇ ಮಾಡಿದರೆ ಸ್ವಲ್ಪ ಕ್ರಷ್ ಆಗುತ್ತೆ. ಪಾಯಸದಲ್ಲಿ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಅಕ್ಕಿ ಸ್ವಲ್ಪ ದಪ್ಪ ಸ್ವಲ್ಪ ಸಣ್ಣ ಪುಡಿಯಾಗಿದ್ದರೆ ಖೀರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 1.5 ಲೀಟರ್ನಷ್ಟು ಹಾಲು ಈ ಖೀರ್ ಮಾಡೋಕ್ಕೆ ಬೇಕಾಗುತ್ತೆ. ನಾನು ಹಾಲನ್ನು ಮೊದಲೇ ಕಾಯಿಸಿಟ್ಕೊಂಡಿದ್ದೆ. ಹಾಲಿನ ಕೆನೆನ ತೆಗಿತಾ ಇಲ್ಲ. ಕೆನೆ ಹಾಕಿದ್ರೇ ಈ ಖೀರ್ ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಅಂದಾಜಿಗೆ ಅರ್ಧ ಲೀಟರ್ನಷ್ಟು ಹಾಲನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊತಿದ್ದೀನಿ. ಕೊನೆಗೆ ಈ ತೆಗೆದಿಟ್ಟ ಹಾಲನ್ನು ಉಪಯೋಗಿಸ್ಬೇಕು. ಯಾಕೆ ಅಂತ ನಿಮಗೆ ಲಾಸ್ಟ್ಗೆ ಗೊತ್ತಾಗುತ್ತೆ. ಕೇಸರಿ ಪಾಯಸಕ್ಕೆ ಒಳ್ಳೆ ಕಲರ್ ಕೊಡುತ್ತೆ, ಹಾಗೆ ಪರಿಮಳ ಕೂಡ ಇರುತ್ತೆ. ಸೊ 10-15 ಕೇಸರಿ ಹೆಸಳನ್ನು ಬೌಲ್ಗೆ ಹಾಕ್ತಿದ್ದೀನಿ. ಇದಕ್ಕೆ 2-3 ಟೇಬಲ್ ಸ್ಪೂನ್ನಷ್ಟು ಬಿಸಿ ಹಾಲು ಹಾಕಿ ಸ್ಪೂನ್ನಿಂದ ಮಿಕ್ಸ್ ಮಾಡಿ ಕೇಸರಿನ ನೆನೆಸಿಟ್ಕೊತಿದ್ದೀನಿ. ನೆನೆಸಿದರೆ ಕೇಸರಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಉಳಿದ 1 ಲೀಟರ್ ಹಾಲನ್ನು ಒಲೆ ಮೇಲಿಟ್ಟು 8-10 ನಿಮಿಷನಾದರೂ ಕುದಿಸ್ಬೇಕಾಗತ್ತೆ. ಮಧ್ಯಮ ಉರಿಯಲ್ಲಿಟ್ಟು ಕುದಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಹಾಲು ಉಕ್ಕಿ ಬರುತ್ತೆ. ನಾನಿಲ್ಲಿ ಹಾಲನ್ನು ಸ್ವಲ್ಪ ಬತ್ತಿಸ್ತಿದ್ದೀನಿ. ಕುದಿಸ್ತಾ ಇದ್ದ ಹಾಗೆ ಹಾಲು ಸ್ವಲ್ಪ ದಪ್ಪ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಬಾಸುಂದಿಗೂ ಇದೇ ಥರ ಹಾಲನ್ನು ಕುದಿಸ್ತಾರೆ. ಅದರಷ್ಟು ಹಾಲನ್ನು ಬತ್ಸೋದು ಬೇಕಾಗಿಲ್ಲ. ಈ ಖೀರ್ಗೆ 1/4 ಅಂಶದಷ್ಟು ಕಡಿಮೆ ಆದರೆ ಸಾಕು. ಖೀರ್ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಹೀಗೆ ಕುದಿಸ್ತಾ ಇರಬೇಕು. ಹಾಲು ಇಷ್ಟು ಕಡಿಮೆ ಆದಮೇಲೆ ನೆಂದು ಪುಡಿ ಮಾಡಿಟ್ಟ ಅಕ್ಕಿನ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ತಾ ಕುದಿಸ್ಬೇಕು. ಅಕ್ಕಿನ ಹಾಲಲ್ಲಿ ಬೇಯಿಸಿದ್ರೇ ಈ ರೈಸ್ ಖೀರ್ ಒಳ್ಳೆ ಟೆಕ್ಸ್ಚರ್ ಜೊತೆ ರುಚಿಯಾಗಿ ಬರುತ್ತೆ. ಅಕ್ಕಿ ಬೆಂದು ಅದರ ಟೆಕ್ಸ್ಚರ್ ಬಾಯಲ್ಲಿ ಸಿಕ್ಕರೇ ರೈಸ್ ಖೀರ್ ಟೇಸ್ಟಿಯಾಗಿರುತ್ತೆ. ರೈಸ್ ಖೀರ್ ಮಾಡೋಕ್ಕೆ ಟೈಮ್ ಬೇಕೇ ಬೇಕು. ಗಡಿಬಿಡಿ ಮಾಡಿದರೆ ಖೀರ್ ಹಾಳಾಗೋದು ಗ್ಯಾರಂಟಿ. ಪೇಷನ್ಸ್ನಿಂದ ಮಾಡಿದ್ರೇ ಎಂಜಾಯ್ ಮಾಡ್ಬೋದಲ್ವಾ? ಯಾವುದೇ ಅಡುಗೆನೂ ಅಷ್ಟೇ ಅಲ್ವಾ? ಅದರಲ್ಲೂ ಸ್ವೀಟ್ ಮಾಡುವಾಗ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಒಂದೊಂದೇ ಹದದಲ್ಲಿ ಅಕ್ಕಿ ಯಾವ ಥರ ಬೆಂದಿದೆ ಅಂತ ನೋಡೋಣ. ಅಕ್ಕಿ ಇನ್ನೂ ಬೇಯಬೇಕು. ಅಕ್ಕಿ ಜೊತೆ ಹಾಲು ಕುದೀತಾ ಅಕ್ಕಿಯಲ್ಲಿರೋ ಸ್ಟಾರ್ಚ್ ಬಿಡ್ತಾ ಹಾಲು ಕೂಡ ದಪ್ಪ ಆಗುತ್ತೆ. 5-6 ನಿಮಿಷ ಬಿಟ್ಟು ಚೆಕ್ ಮಾಡ್ತಿದ್ದೀನಿ. ಅಕ್ಕಿ ಬೆಂದು ಸ್ವಲ್ಪ ದಪ್ಪ ಆಗಿದೆ, ಆದರೆ ಪ್ರೆಸ್ ಮಾಡಿದಾಗ ಇನ್ನೂ ಗಟ್ಟಿ ಅನಿಸ್ತಿದೆ. ಹಾಲು ಕುದೀತಾ ಪಾತ್ರೆ ಸೈಡ್ಗೆಲ್ಲ ಕೆನೆ ಕಟ್ತಾ ಬರುತ್ತೆ. ಅದನ್ನು ಮಿಕ್ಸ್ ಮಾಡ್ತಾ ಅಕ್ಕಿನ ಬೇಯಿಸ್ತಿದ್ದೀನಿ. ಅಕ್ಕಿ ಬೇಯ್ತಾ ಹಾಲು ಕೂಡ ದಪ್ಪ ಆಗ್ತಾ ಬರುತ್ತೆ. ಈ ಟೈಮ್ನಲ್ಲಿ ಸಣ್ಣ ಉರಿಯಿಂದ ಮಧ್ಯಮ ಉರಿಯಲ್ಲಿಟ್ಟು ಕುದಿಸಿ. ನಿಧಾನವಾಗಿ ಬೇಯಿಸಿದಷ್ಟು ಅಕ್ಕಿ ಹಾಲಿನ ರುಚಿನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದರಿಂದಲೇ ಪಾಯಸಕ್ಕೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ. ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಅದರ ಸಾಫ್ಟ್ನೆಸ್. ಹಾಲು ಬತ್ತಿ ಕಡಿಮೆ ಆಗ್ತಾ ಇದೆ. ಪಾತ್ರೆ ಸೈಡ್ಗೆಲ್ಲ ನೋಡ್ಬೋದು. ಅಕ್ಕಿ ಬೆಂದು ಹಾಲು ದಪ್ಪ ಆಗ್ತಿದೆ. ಮತ್ತೆ ಚೆಕ್ ಮಾಡ್ತಿದ್ದೀನಿ. ಈಗ ಅಕ್ಕಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಅಕ್ಕಿ ಇಷ್ಟು ಬೆಂದಮೇಲೆ ನೆನೆಸಿಟ್ಟ ಹಾಲಿನ ಜೊತೆ ಕೇಸರಿ ಹೆಸಳನ್ನು ಹಾಕ್ತಿದ್ದೀನಿ. ಕೇಸರಿ ಬೇಕಾದರೆ ಹಾಕ್ಬೋದು. ಕೇಸರಿ ಹಾಕಿದರೆ ಖೀರ್ಗೆ ಒಳ್ಳೆ ಕಲರ್ ಬರುತ್ತೆ. ಹಾಗೆ ಅದರ ಪರಿಮಳ ಖೀರ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೇಸರಿ ಹಾಕಿದ ಮೇಲೆ ಸ್ವಲ್ಪ ಕುದಿಸಿದ್ರೆ ಖೀರ್ಗೆ ಕಲರ್ ಚೆನ್ನಾಗಿ ಬರುತ್ತೆ. ಇಷ್ಟು ಕುದ್ದು ಹಾಲು ದಪ್ಪ ಆದಮೇಲೆ 3/4 ಕಪ್ನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಪಾಯಸ ನೀರಾಗುತ್ತೆ.
ಸಕ್ಕರೆ ಕರಗಿ ನೀರಾಗೋದ್ರಿಂದ ಪಾಯಸ ನೀರಾಗುತ್ತೆ. 4-5 ನಿಮಿಷ ಕುದಿಸ್ತಾ ಇದ್ದ ಹಾಗೆ ಖೀರ್ ಮತ್ತೆ ದಪ್ಪ ಆಗುತ್ತೆ. ರೀಸೆಂಟಾಗಿ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದ್ದೆ. ಅವತ್ತು ಈ ರೈಸ್ ಖೀರ್ನ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ವಿಡಿಯೋ ಮಾಡು, ಸೊ ನಾವು ಮನೇಲಿ ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಆ ಥರ ಹೇಳಿದರೆ ಎಷ್ಟು ಖುಷಿ ಆಗುತ್ತಲ್ವಾ. ಊಟ ಆದಮೇಲೆ ನಾನು ಈ ರೈಸ್ ಖೀರನ್ನು ಸರ್ವ್ ಮಾಡಿದ್ದೆ. ಐಸ್ ಕ್ರೀಮ್ ಥರ ಇದೆ ಅಂತ ಎಲ್ಲರೂ ಖುಷಿಪಟ್ಟು ತಿಂದರು. ನನಗನ್ಸೋದು ಖೀರ್ ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅರ್ಧ ಕಪ್ ಅಕ್ಕಿಗೆ 1.5 ಲೀಟರ್ ಹಾಲು, 3/4 ಕಪ್ ಸಕ್ಕರೆ ಹಾಕಿದ್ದೀನಿ. ಕಡಿಮೆ ಸಿಹಿ ಪ್ರಿಫರ್ ಮಾಡೋರು ಅರ್ಧ ಕಪ್ ಕೂಡ ಹಾಕ್ಬೋದು. 3/4 ಕಪ್ ಸಕ್ಕರೆ ಹಾಕಿದರೆ ಸಿಹಿ ಪರ್ಫೆಕ್ಟ್ ಆಗಿರುತ್ತೆ. ಇನ್ನೇನು ಪಾಯಸದ ಕೊನೆ ಹಂತಕ್ಕೆ ಬರ್ತಿದೆ ಅಂದಮೇಲೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈ ಟೈಮ್ನಲ್ಲಿ ಏಲಕ್ಕಿ ಪುಡಿ ಹಾಕಿದರೆ ಅದರ ಘಮ ಪಾಯಸದಲ್ಲಿ ಉಳಿಯುತ್ತೆ. ಮೊದಲೇ ತೆಗೆದಿಟ್ಟ ಅರ್ಧ ಲೀಟ್ರ್ ಹಾಲು ಇತ್ತಲ್ವಾ, ಅದನ್ನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿ. ಹಾಲು ಹಾಕಿದ ಮೇಲೆ ಮತ್ತೆ 2-3 ನಿಮಿಷ ಕುದಿಸ್ಬೇಕು. ಈ ಥರ ಕೊನೆಗೆ ಹಾಲು ಹಾಕಿದರೆ ಖೀರ್ ಹದ ಪರ್ಫೆಕ್ಟ್ ಆಗಿರುತ್ತೆ. ತುಂಬ ದಪ್ಪನೂ ಅಲ್ಲ, ಹಾಗೆ ನೀರಾಗಿಯೂ ಇರಲ್ಲ. ಅದೇ ರೀತಿ ಪಾತ್ರೆ ಸೈಡ್ಗೆಲ್ಲ ಮತ್ತೆ ಕೆನೆ ಕಟ್ಟುತ್ತೆ. ಈ ಕೆನೆನ ಪಾಯಸಕ್ಕೆ ಹಾಕ್ತಾ ಮಿಕ್ಸ್ ಮಾಡಿ. ಈ ಕೆನೆ ಒಳ್ಳೆ ಕಂಡೆನ್ಸ್ಡ್ ಮಿಲ್ಕ್ ಥರ ರುಚಿಯಾಗಿರುತ್ತೆ. ಹಾಲು ಮತ್ತು ಸಕ್ಕರೆ ಕುದ್ದು ದಪ್ಪ ಆದರೆ ಕಂಡೆನ್ಸ್ ಮಿಲ್ಕ್ ಥರ ಆಗುತ್ತಲ್ವಾ, ಅದೇ ಥರ ರುಚಿಯಾಗಿರುತ್ತೆ. ಖೀರ್ ಇಷ್ಟು ಇದ್ದರೆ ಸಾಕು. ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ. ಆಲ್ಮೋಸ್ಟ್ ಅರ್ಧ ಗಂಟೆ ಆದರೂ ಟೈಮ್ ಬೇಕು ಈ ಖೀರ್ ಮಾಡೋಕ್ಕೆ. ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರಿದು ಹಾಕೋಣ. ಸಣ್ಣ ಒಗ್ಗರಣೆ ಸೌಟ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಕರಗಿದ ಮೇಲೆ ನಾನು ಉದ್ದಕ್ಕೆ ಕಟ್ ಮಾಡಿದ ಬಾದಾಮಿನ ಹಾಕಿದ್ದೀನಿ. ಮಿಕ್ಸ್ ಮಾಡ್ತಾ ಬಾದಾಮಿನ ಹುರಿಬೇಕು. ಸ್ವಲ್ಪ ಕೆಂಪಗಾದ ಮೇಲೆ 10-12 ಗೋಡಂಬಿನ ಕಟ್ ಮಾಡಿ ಹಾಕಿದ್ದೀನಿ. ಇವೆರಡನ್ನು ಮಿಕ್ಸ್ ಮಾಡ್ತಾ ಹುರಿಬೇಕು. ಗೋಡಂಬಿನ ಮೊದಲೇ ಹಾಕಿ ನಂತರ ಬಾದಾಮಿ ಹಾಕಿದರೆ ಗೋಡಂಬಿ ಜಾಸ್ತಿ ಹುರಿದು ಕಪ್ಪಗಾಗತ್ತೆ. ಆದ್ದರಿಂದ ಬಾದಾಮಿನ ಹುರಿದು ನಂತರ ಗೋಡಂಬಿ ಹಾಕಿ. ಗೋಡಂಬಿ ಬಾದಾಮಿಯಷ್ಟು ಗಟ್ಟಿ ಇರಲ್ಲ, ಸೊ ಬೇಗ ಹುರಿಯುತ್ತೆ. ಬೇಕಾದರೆ ಪಿಸ್ತಾ ಕೂಡ ಹಾಕ್ಬೋದು. ಇವೆರಡು ಕೆಂಪಗಾದ್ಮೇಲೆ ಖೀರ್ಗೆ ಹಾಕಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಸಿಸಲ್ ಆಗ್ತಿದೆ. ನೋಡೋಕ್ಕೆ ಚಂದ ಅಲ್ವಾ? ಮಿಕ್ಸ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಹುರಿದ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ಈ ರೈಸ್ ಖೀರ್ ರೆಡಿ. ಈ ಅಳತೆಯಲ್ಲಿ ರೈಸ್ ಖೀರ್ ಮಾಡಿದರೆ 5-6 ಜನ ಆರಾಮಾಗಿ ತಿನ್ಬೋದು. ಬಿಸಿ ಬಿಸಿಯಾಗಿನೂ ತಿನ್ಬೋದು, ಬೇಡ ಅಂದರೆ ಫ್ರಿಜ್ನಲ್ಲಿಟ್ಟು ಕೂಡ ಸವಿಬೋದು. ನೋಡಿದ್ರಲ್ಲ ಯಾವ ರೀತಿ ರೈಸ್ ಖೀರ್ ಮಾಡೋದು ಅಂತ. ನೀವು ಮುಂದೆ ಬರೋ ಹಬ್ಬಕ್ಕೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.